ಐನಾತಿ ಕಳ್ಳ ಹೈಫೈ ಜೀವನ ಮಾಡಬೇಕು ಅಂತ ಸಿಕ್ ಕಡೆ ಸಾಲ ಮಾಡ್ತಿದ್ದ. ಸಾಲದ ಹೊರೆ ಹೆಚ್ಚಾದಾಗ ಶ್ರೀಮಂತರ ಮನೆ, ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕನ್ನ ಹಾಕ್ತಿದ್ದ. ಈ ಐನಾತಿ ಆಸಾಮಿಯ ಪ್ಲಾನ್ ಕೇಳಿ ಪೊಲೀಸರೇ ಒಂದು ಕ್ಷಣ ದಂಗ ಆಗಿ ಹೋಗಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಒಂಟಿ ಮನೆಗಳೇ ಈ ಐನಾತಿ ಕಳ್ಳನ ಟಾರ್ಗೆಟ್. ಬೀಗ ಹಾಕಿದ ಮನೆಗಳನ್ನ ಒಡೆದು ಕಳ್ಳತನ. ಕತನ್ನ ಕಳ್ಳ ಅಂದರ್ 531 ಗ್ರಾಂ ಚಿನ್ನ ವಶ. ಈ ಫೋಟೋದಲ್ಲಿರೋ ಈ ಆಸಾಮಿ ಹೆಸರು ಸೈಯದ್ ಅಹಮದ್. ಮೂಲತಃ ಬಂಗಾರಪೇಟೆ ನಿವಾಸಿ. ಹೈಫೈ ಜೀವನ ಮಾಡಬೇಕು ಅಂತ ಸಾಲ ಮಾಡ್ತಿದ್ದ. ಬಳಿಕ ಸಾಲ ತೀರ್ಸೋದಿಕ್ಕಾಗದೆ ಇದಕ್ಕೆ ಈತ ಆರಿಸಿಕೊಂಡಂತಹ ಹಾದಿ ಕಳ್ಳತನ. ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮನೆಗೆ ಕನ್ನ ಹಾಕ್ತಿದ್ದ. ಬಳಿಕ ಕದ್ದ ಹಣವನ್ನ ಅಡವಿಟ್ಟು ಸಾಲಗಾರರ ಸಾಲ ತೀರಿಸ್ತಾ ಇದ್ದ. ಸಾಕಷ್ಟು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದು ಸುಮಾರು 45ಕ್ಕೂ ಹೆಚ್ಚು ಮನೆ ಕಳ್ಳತನ ಪ್ರಕರಣದಲ್ಲಿ ಈತ ಭಾಗಿಯಾಗಿರ್ತಾನೆ. ಈತ ಏನು ಕಳ್ಳತನ ಮಾಡಿದ ಮಟೀರಿಯಲ್ಗಳನ್ನು ಸಹಿತ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಡಿಸ್ಪೋಸ್ ಮಾಡಿ ಅದರಿಂದ ಬೇಗ ಹಣವನ್ನು ತೆಗೆದುಕೊಂಡು ತಾನು ಮಾಡಿರುವ ಸಾಲ ಮತ್ತು ಇನ್ನಿತರ ತನ್ನ ಚಟುವಟಿಕೆಗಳಿಗೆ ಉಪಯೋಗಿಸ್ತಾ ಇದ್ದ. ಕಳ್ಳತನ ಕೇಸ್ ಭೇದಿಸುವಲ್ಲಿ ನೆಲಮಂಗಲ ಟೌನ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬರೋಬ್ಬರಿ 25 ಲಕ್ಷ ರೂಪಾಯಿ ಮೌಲ್ಯದ 531 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನೆಲಮಂಗಲ ಅಲ್ಲದೆ ಬೆಂಗಳೂರು ನಗರ, ತುಮಕೂರು ಜಿಲ್ಲೆ ಸೇರಿದಂತೆ 45ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸೈಯದ್ ಅಹಮದ್ನನ್ನ ಬಂಧಿಸಿದ್ದಾರೆ. ಇದೀಗ ಪೊಲೀಸರು ಜೈಲಿಗಟ್ಟುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇನ್ನು ಚಿನ್ನಾಭರಣ ಕಳ್ಕೊಂಡಂತಹ ವಾರಸುದಾರರಿಗೆ ಮತ್ತೆ ಚಿನ್ನವನ್ನ ವಾಪಸ್ ಕೊಟ್ಟಿದ್ದಾರೆ. ಸೈಯದ್ ಅಹಮದ್ ಬಿನ್ ಅಬ್ದುಲ್ ಜಬ್ಬರ್ ಅಂತೇಳಿ ಈತ ಮೂಲತಃ ಬಂಗಾರಪೇಟೆಯವನು. ಈಗ ತುಮಕೂರಿನಲ್ಲಿ ಹಾಲಿ ವಾಸವಾಗಿದ್ದಾನೆ. ಈತ ಈ ಪ್ರಕರಣದ ಹಿಂದೆ ಇರುವುದು ಗೊತ್ತಾದ ತಕ್ಷಣ ನಮ್ಮ ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿ ಆತನಿಂದ ಒಟ್ಟು 531 ಗ್ರಾಮದಷ್ಟು ಬಂಗಾರದ ಆಭರಣಗಳನ್ನು ವಶಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕರು ಮನೆಗೆ ಬೀಗ ಹಾಕಿ ಹೊರಗಡೆ ಹೋಗೋ ಮುನ್ನ ಸ್ವಲ್ಪ ಎಚ್ಚರವಾಗಿದ್ರೆ ಒಳ್ಳೇದು. ಅದೇನೇ ಇರ್ಲಿ, ಶೋಕಿಗಾಗಿ ಸಿಕ್ ಮನೆಗಳಿಗೆ ಕನ್ನ ಹಾಕ್ತಿದ್ದ ಕಳ್ಳನನ್ನ ಬಂಧಿಸಿರೋದ್ರಿಂದ ಜನತೆ ಸ್ವಲ್ಪನಾದ್ರೂ ನೆಟ್ಟುಸಿರು ಬಿಟ್ಟಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.